ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುರೋಹಿತ್ರೆ, ಈ ಪೂಜೆ ಯಾಕೆ ಮಾಡ್ತಿರೋದು ಅಂತ ಹೇಳ್ಬೋದಾ? ಮಾಸ್ತಿಕೊಪ್ಪಲ ಜನಕ್ಕೆ ಇದು ಗೊತ್ತಿರೋ ಪೂಜೆ, ಮಾರಿಗೊಡೆಯವರಿಗೆ ಇದು ಗೊತ್ತಿಲ್ಲ. ಹೇಳ್ತೀನಿ. ಇದು ಮಾಸ್ತಿಕೊಪ್ಪಲ ರಾಜಮನೆತನದಲ್ಲಿ ತಲತಲಾಂತರದಿಂದ ಬಂದಿರತಕ್ಕಂಥ ಮುಖ್ಯವಾದ ಪೂಜೆ. ರಾಜಮನೆತನದ ಕುಡಿ ಅಂತಂದ್ರೆ ನಮ್ಮ ಚಿಕ್ಕ ಯಜಮಾನರು. ನಮ್ಮ ಮನುಗೌಡರಿಗೆ ಮದುವೆ ನಿಶ್ಚಯ ಆಗಿದೆ. ಈಗ ಮದುವೆಗೆ ಮುಂಚೆ ಅವರಿಗೆ ಪಟ್ಟಾಭಿಷೇಕ ಮಾಡಲೇಬೇಕು. ಯುವರಾಜನಿಗೆ ಪಟ್ಟಾಭಿಷೇಕ ಮಾಡಿ ಅವರನ್ನ ರಾಜ ಅಂತ ಸ್ವೀಕಾರ ಮಾಡುವಂತ ಪದ್ಧತಿ ನಮ್ಮ. ಇದಾದ್ಮೇಲೆ ನಮ್ಮ ರಾಜರು ಮದುವೆ ಆಗೋದಕ್ಕೆ ಸಾಧ್ಯ. ಅಬ್ಬಬ್ಬಾ, ಕೇಳಿದ್ರೇನೆ ನಂಗೆ ಮೈ ಜುಮ್ ಅನ್ನುತ್ತೆ. ಅಮ್ಮವ್ರೆ, ರಾಜದಂಡ ತಂದಿದ್ದೀರಾ? ಹಾ, ತಗೊಂಡ್ ಬಂದಿದ್ದೀನಿ. ಅಮ್ಮವ್ರೆ, ಯಜಮಾನ ತಂದು ಕೂರಿಸಿ. ಓಂ ಧ್ರುವಂತೆ ರಾಜ ದ್ರಾವಣ ಧ್ರುವನ್ ದೇವ ಬೃಹಸ್ಪತಿ ಧ್ರುವನ್ ಚಂದ್ರ ಮಂಗಳಾಗ್ರಾಭ್ಯ ವನಸ್ಪತಿ ಪುರೋಹಿತ್ರೆ, ರಾಜದಂಡ ಅಂದ್ರೇನು ಅರ್ಥ ಆಗ್ಲಿಲ್ಲ. ಈ ಪ್ರದೇಶದಲ್ಲಿ ನಮ್ಮ ವಂಶದವರೇ ಅಲ್ವಾ ರಾಜರಾಗಿದ್ದು. ಏನೇ ಆದೇಶ ಕೊಡೋದಾದ್ರೂ ರಾಜದಂಡ ಹಿಡಿದು ಆದೇಶ ಕೊಡಬೇಕಾಗಿತ್ತು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದು ಆದೇಶ ಆಗ್ತಿರ್ಲಿಲ್ಲ. ರಾಜದಂಡ ನಮ್ಮ ವಂಶದ ಗತ್ತು ಗಾಂಭೀರ್ಯ ತೋರಿಸುತ್ತೆ. ಎಂಥ ಅದೃಷ್ಟ ನಮ್ದು, ಎಲ್ಲನೂ ಈ ಕಾಲದಲ್ಲೂ ನೋಡಕ್ ಸಿಗ್ತಾ ಇದೆಯಲ್ಲ. ನೋಡೋ ಅದೃಷ್ಟ ನಮ್ದು, ಆದ್ರೆ ಇದನ್ನೆಲ್ಲ ಅನುಭವಿಸೋ ಅದೃಷ್ಟ ನಮ್ ರಾಣಿದು. ಓಂ ಸರ್ವಮಂಗಳ ಮಾಂಗಲ್ಯೇಶವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ. ಮಾವ, ಈ ಊರಲ್ಲಿ ಏನಾದ್ರೂ ಹುಚ್ಚನಾಯಿ ಇದೆಯಾ? ಯಾಕೆ ಬಾರೋ? ಅಲ್ಲಿ ನೋಡು, ಆ ಸೋಮೆ ಕೂಡ ಒಳ್ಳೆ ಹುಚ್ಚನಾಯಿ ಕಚ್ಚಿರೋ ತರ ನಗ್ತಾನೇ ತಾನೆ. ಈ ವರ್ಷ ಆದ್ರೂ ಮದುವೆ ಆಗ್ಲಿಲ್ವಲ್ಲ, ಅದಕ್ಕೆ ಸಣ್ಣ ಹಿಡ್ಕೊಂಡಿರ್ಬೇಕು ನನಗೆ. ಯಾರು ಸನ್ನಿ ಲಿಯೋನಾ? ದೇವ್ರೆ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದ್ ಮಾಡಪ್ಪ. ದೇವಸ್ಥಾನ ಇದು, ಇಲ್ಲಾದ್ರೂ ಸ್ವಲ್ಪ ಮರ್ಯಾದೆಯಿಂದಿರು. ಈಗ ಪೂಜೆ ಮುಗ್ದಿದೆ, ಪಟ್ಟಾಭಿಷೇಕ ಹಾಕ್ಬೋದಲ್ವಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ